ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ 28 ಮಾರ್ಚ್ 2025 ಶುಕ್ರವಾರ. ಸೂರ್ಯೋದಯ ಬೆಳಗ್ಗೆ 6:25, ಸೂರ್ಯಾಸ್ತ ಸಂಜೆ 6:39. ಚಂದ್ರೋದಯ ಬೆಳಗ್ಗೆ 6 ಮಾರ್ಚ್ 29, ಚಂದ್ರಾಸ್ತ ಸಂಜೆ 5:34. ಇಂದಿನ ತಿಥಿ ಚತುರ್ದಶಿ ರಾತ್ರಿ 7:03 ನಂತರ ಅಮಾವಾಸ್ಯೆ. ಯೋಗ ಶುಕ್ಲ ರಾತ್ರಿ 2:07 ಮಾರ್ಚ್ 29 ನಂತರ ಬ್ರಹ್ಮ. ನಕ್ಷತ್ರ ಪೂರ್ವ ಭಾದ್ರಪದ ರಾತ್ರಿ 9:39 ನಂತರ ಉತ್ತರ ಭಾದ್ರಪದ. ಕರ್ಣ ಭದ್ರ ಬೆಳಗ್ಗೆ 9:32, ಶಕುನಿ ರಾತ್ರಿ 7:55, ಚತುಷ್ಪಾದ ಬೆಳಗ್ಗೆ 6:13 ಮಾರ್ಚ್ 29 ನಂತರ ನಾಗವಾನ್. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:44 ರಿಂದ 5:31, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:49, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:08 ರಿಂದ 6:18, ಸಂಧ್ಯಾಕಾಲ ಸಂಜೆ 6:31 ರಿಂದ 7:42, ಅಮೃತ ಕಾಲ ಮಧ್ಯಾಹ್ನ 2:57 ರಿಂದ 4:24. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 10:53 ರಿಂದ 12:25, ಯಮಗಂಡಕಾಲ ಮಧ್ಯಾಹ್ನ 3:28 ರಿಂದ 4:59, ವರ್ಜಕಾಲ ಬೆಳಗ್ಗೆ 6:19 ರಿಂದ 7:45, ದುರ್ಮುಹೂರ್ತ ಬೆಳಗ್ಗೆ 8:45 ರಿಂದ 9:34 ನಂತರ ಮಧ್ಯಾಹ್ನ 12:49 ರಿಂದ 1:38. ರಾತ್ರಿ 9:39 ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಸಂಜೆ 4:48 ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ, ದಿನ ನಿಮ್ಮಲ್ಲಿ ತಾಜಾತನ ಮತ್ತು ಉತ್ಸಾಹ ತುಂಬಿರುವುದು. ಇಂದು ನಿಮಗೆ ಉಡುಗೊರೆ ದೊರೆಯಬಹುದು. ಆಸೆಗಳನ್ನು ನೆರವೇರಿಸಿಕೊಳ್ಳಲು ಅವಕಾಶ ದೊರೆಯುತ್ತದೆ. ಉದ್ಯೋಗದಲ್ಲಿ ಅಂದುಕೊಂಡ ಪ್ರಗತಿ ಸಾಧಿಸಬಹುದು. ಎಲ್ಲಾ ಮುಖ್ಯವಾದ ಕೆಲಸಗಳನ್ನು ದಿನದ ಆರಂಭದಲ್ಲೇ ಮುಗಿಸಿಕೊಳ್ಳಿ. ಪವಿತ್ರ ಸ್ಥಳಗಳ ದರ್ಶನ ಮಾಡುವಿರಿ. ಇಂದು ಪ್ರಯಾಣಕ್ಕೆ ಉತ್ತಮ, ಅದು ದೂರ ಪ್ರಯಾಣವಾದಲ್ಲಿ ಹೆಚ್ಚು ಫಲಪ್ರದವಾಗುವುದು. ವೃಷಭ ರಾಶಿ: ಈ ದಿನ ವೃತ್ತಿ, ಸ್ಥಳ ಅಥವಾ ವ್ಯಾಪಾರದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ಹಾಗೂ ನಿಮ್ಮ ಕೆಲಸಕ್ಕೆ ಆದರ ಸಮ್ಮಾನಗಳು ದೊರೆಯುವ ಸಂಭವವಿದೆ. ನಿಮ್ಮನ್ನು ಎಲ್ಲಾ ಪ್ರಶಂಸಿಸುವರು. ನಿಮ್ಮ ಮನೋಬಲ ಹೆಚ್ಚಾಗಿರುತ್ತದೆ. ನಿಮ್ಮ ಕುಟುಂಬದವರು ಮತ್ತು ಮಿತ್ರರ ಸಹಕಾರ ದೊರೆಯಬಹುದು. ಕೆಲಸಗಳೆಲ್ಲ ಅಂದುಕೊಂಡಂತೆ ಸಮಯಕ್ಕೆ ನೆರವೇರುವುದು. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಸಂತೋಷವಿರುವುದು. ಮಿಥುನ ರಾಶಿ: ಇಂದು ದಿನದ ಆರಂಭ ಸ್ವಲ್ಪ ಸಾಧಾರಣವಿರುವುದು. ನಂತರದಲ್ಲಿ ತುಂಬಾ ಅನುಕೂಲಕರವಾಗಿದೆ. ಯಾರೊಂದಿಗೂ ವಿವಾದಗಳಲ್ಲಿ ತೊಡಗಬೇಡಿ. ಶಾಂತವಾಗಿದ್ದು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆಯಾಗುವುದು. ಧಾರ್ಮಿಕ ಪ್ರವಾಸ ಮಾಡುವ ಸಾಧ್ಯತೆಗಳಿವೆ. ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳ ಫಲ ಇಂದು ಪಡೆಯಬಹುದು. ಕಟಕ ರಾಶಿ: ಇಂದು ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸದಿರುವುದು ಉತ್ತಮ. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿ ವೃತ್ತಿಯಲ್ಲಿ ಎಲ್ಲರೊಂದಿಗೆ ಉತ್ತಮವಾಗಿ ವರ್ತಿಸಿ. ವಿವಾದಗಳಿಂದ ದೂರವಿರಿ. ಇಂದು ನಿಮ್ಮ ಮನಸ್ಥಿತಿ ಗೊಂದಲಮಯವಾಗಿರುತ್ತದೆ. ಇಂದು ಹೋರಾಟದ ದಿನವಾಗಬಹುದು. ಕೆಲವು ಮುಖ್ಯ ಕೆಲಸಗಳಲ್ಲಿ ಸಮಸ್ಯೆಗಳಾಗಿ ಕೆಲಸಗಳು ಸ್ಥಗಿತಗೊಳ್ಳಬಹುದು. ಹಣಕಾಸಿನ ಸಮಸ್ಯೆಗಳಾಗಬಹುದು. ಸಿಂಹ ರಾಶಿ: ಇಂದು ನಿಮ್ಮ ಸಂಗಾತಿಯಿಂದ ಹೆಚ್ಚಿನ ಪ್ರೀತಿ ಮತ್ತು ಸಂತೋಷವನ್ನು ಪಡೆಯುವಿರಿ. ಈ ದಿನದ ಪ್ರಯಾಣ ಸಾಹಸಮಯ ಮತ್ತು ಸಂತೋಷದಾಯಕವಾಗಿರುವುದು. ವೃತ್ತಿ ಜೀವನದಲ್ಲಿ ಬದಲಾವಣೆಗೆ ಇಂದು ಸೂಕ್ತ ಸಮಯ. ನಿಮ್ಮ ಹಳೆಯ ಮಿತ್ರರನ್ನು ಭೇಟಿಯಾಗುವಿರಿ. ವೃತ್ತಿಯಲ್ಲಿನ ಪ್ರಗತಿಗೆ ಅದ್ಭುತ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದವರ ಪ್ರೀತಿ ಮತ್ತು ಸಹಕಾರ ದೊರೆಯುವುದು. ಕನ್ಯಾ ರಾಶಿ:
ಈ ದಿನ ಅನುಕೂಲಕರವಾಗಿರುವುದು. ಅವಿವಾಹಿತರಿಗೆ ಮದುವೆ ನಿಶ್ಚಯವಾಗಬಹುದು. ನಿಮ್ಮ ಮಕ್ಕಳ ನಡವಳಿಕೆಯಿಂದ ಸಂತೋಷ ಮತ್ತು ಮಾನಸಿಕ ಸಮಾಧಾನವಾಗಬಹುದು. ಹಣಕಾಸಿಗೆ ಸಂಬಂಧಿತ ವಿಷಯಗಳಲ್ಲಿದ್ದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು. ವಸ್ತುಗಳು ಕಳುವಾಗುವ ಸಂಭವವಿದೆ. ಎಚ್ಚರವಿರಲಿ. ಯಾವುದೇ ವಿವಾದಗಳು ಆಗದಂತೆ ಅಥವಾ ಮತ್ತಷ್ಟು ಬೆಳೆಯದಂತೆ ನೋಡಿಕೊಳ್ಳಿ. ವಾಹನ ಚಲಿಸುವಾಗ ಜಾಗ್ರತೆ. ತುಲಾ ರಾಶಿ, ಇಂದು ನೀವು ಕೈಗೊಳ್ಳುವ ಕಾರ್ಯಗಳು ನಿಮ್ಮ ಭವಿಷ್ಯವನ್ನು ರೂಪಿಸುವಲ್ಲಿ ಸಹಕರಿಸುವುದು. ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಜನರಿಗೆ ಹೆಚ್ಚಿನ ಅನುಕೂಲಕರವಾಗಿರುವುದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು. ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದವರೊಡನೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ. ಆಹಾರ ಸಮಯಕ್ಕೆ ಸರಿಯಾಗಿ ಸೇವಿಸಿ. ವೃಶ್ಚಿಕ ರಾಶಿ, ಕೆಲಸದ ಸ್ಥಳದಲ್ಲಿ ನೀವು ಕಾರಣಾಂತರ ಕೋಪಗೊಳ್ಳಬಹುದು. ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಸಂಗಾತಿಯಿಂದ ಸರಿಯಾದ ಸಲಹೆಯನ್ನು ಪಡೆಯುವಿರಿ. ಅದು ನಿಮಗೆ ಪ್ರಯೋಜನಕಾರಿಯಾಗುವುದು. ಇಂದು ಖರ್ಚುಗಳು ಹೆಚ್ಚಿರುವವು. ಧನು ರಾಶಿ, ಇಂದು ನಿಮ್ಮ ಮನಸ್ಸು ತಾಜಾತನ ಮತ್ತು ಆಹ್ಲಾದಕರದಿಂದ ಕೂಡಿರುತ್ತದೆ. ಈ ದಿನ ವಿವಿಧ ವಿಷಯಗಳಲ್ಲಿ ಆಸಕ್ತಿ ತೋರುವಿರಿ. ಇಂದು ಯಶಸ್ಸಿನ ದಿನ. ಸಾಧನೆಗಳಿಂದ ತುಂಬಿದ್ದು, ಇದನ್ನು ಭಾವನಾತ್ಮಕ ತೀರ್ಮಾನಗಳಿಂದ ವ್ಯರ್ಥ ಮಾಡಿದರೆ ಸಂಕಷ್ಟಗಳನ್ನು ನೀವೇ ಆಹ್ವಾನಿಸಿದಂತೆ. ವಿದೇಶಿ ಕಂಪನಿಯಿಂದ ಹೊಸ ಉದ್ಯೋಗ ಅವಕಾಶಗಳು ಬರುವ ಸಾಧ್ಯತೆಯಿದೆ. ಸಂಸಾರದಲ್ಲಿ ಪ್ರೀತಿ ಮತ್ತು ಶಾಂತಿ ಸಮಾಧಾನ ನೆಲೆಗೊಳ್ಳುವುದು. ಮಕರ ರಾಶಿ, ನಿಮ್ಮ ಮನೆಯಲ್ಲಿ ವಾತಾವರಣ ತುಂಬಾ ಉಲ್ಲಾಸ ಮತ್ತು ಉತ್ಸಾಹದಿಂದ ತುಂಬಿರುವುದು. ದಿನದ ಅಂತ್ಯದ ವೇಳೆಗೆ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಕಾಣುವ ಸಂಭವವಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಿರಿ. ಇಂದು ರುಚಿಕರವಾದ ಆಹಾರ ಸೇವನೆ ಮಾಡುವ ಸಂಭವವಿದೆ. ನಿಮ್ಮ ನೆರೆಹೊರೆಯವರೊಂದಿಗೆ ಆನಂದಕರ ಸಮಯ ಕಳೆಯುವಿರಿ. ಆರೋಗ್ಯ ಉತ್ತಮವಿರುವುದು. ಅಲ್ಪ ಶ್ರಮದಲ್ಲೇ ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುವಿರಿ. ಕುಂಭರಾಶಿ, ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ತೋರುವರು. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಮಾರಾಟದಿಂದ ಉತ್ಸುಕರಾಗುವಿರಿ. ಹಣ ವೃಥಾ ಖರ್ಚು ಮಾಡದಿರುವುದು ಉತ್ತಮ. ನಿಮ್ಮ ಭವಿಷ್ಯದ ಕನಸು ನನಸಾಗಬಹುದು. ನಿಮ್ಮ ಖ್ಯಾತಿ ಹೆಚ್ಚುವುದು. ಹೊಸ ಕೆಲಸದ ಪ್ರಸ್ತಾವನೆಗಳು ಬರುವ ಸಾಧ್ಯತೆಯಿದೆ. ಮನೆಯವರೊಂದಿಗೆ ಸಂತೋಷಕರ ಮತ್ತು ಸಂತೃಪ್ತಿಯ ಸಮಯವನ್ನು ಕಳೆಯುವಿರಿ. ಮೀನ ರಾಶಿ, ಇಂದು ಹೊಸ ಕೆಲಸ ಪ್ರಾರಂಭಿಸಲು ಸೂಕ್ತವಲ್ಲ. ಕೆಲಸಗಳಲ್ಲಿ ಮಂದಗತಿಯಿರುವುದು. ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಅಡಚಣೆ ಉಂಟುಮಾಡುವರು. ಕುಟುಂಬ ಹಾಗೂ ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರುವುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಆಕ್ರಮಣಕಾರಿ ನಡವಳಿಕೆಯನ್ನು ನಿಗ್ರಹಿಸಿ. ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.